ಬೇಗ ಆಗುತ್ತಾನೆ ಅಂದ್ರೆ ಬಲಕೊಡೆ ನಡ್ಕೊಡಮ್ಮ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಕಷ್ಟಗಳು ಯಾರಿಗಿಲ್ಲ ಹೇಳಿ? ಕಷ್ಟಗಳು ಇಲ್ಲದ ಮನುಷ್ಯನಿಲ್ಲ. ಕಷ್ಟಗಳನ್ನು ದೂರ ಮಾಡಿಕೊಳ್ಳೋಕ್ಕೆ ನಾವು ಮಾಡದೆ ಉಳಿದಿರುವ ಕೆಲಸಗಳೇ ಇಲ್ಲ. ಎಲ್ಲ ವೈಜ್ಞಾನಿಕ ಪ್ರಯತ್ನಗಳು ಆದ ಮೇಲೆ ಕೊನೆಗೆ ನಾವು ಹೋಗುವುದೇ ದೇವರ ಮೊರೆ. ಇನ್ನು ಕೆಲವರು ಜ್ಯೋತಿಷ್ಯವರ ಬಳಿಯೂ ಹೋಗುತ್ತಾರೆ. ಇಷ್ಟೆಲ್ಲ ಮಾಡೋದು ಒಂದೇ ಒಂದು ಕಾರಣಕ್ಕೆ ಅಲ್ವಾ? ನಮಗೆ ಬಂದಿರುವ ಕಷ್ಟಗಳು ದೂರವಾಗಲಿ ಎಂದು. ಸೊ ಗೈಸ್, ಇದೇ ಒಂದು ಕಾರಣಕ್ಕೆ ನಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಕ್ಕೆ ನಾನು ಇವತ್ತು ನಿಮ್ಮನ್ನು ತುಂಬ ಹೆಸರುವಾಸಿಯಾಗಿರುವ ಜನಗಳು ಜನ ಸಾಗರದಂತೆ ಹರಿದು ಬರುವ ಸ್ಥಳವನ್ನು ತೋರಿಸುತ್ತಿದ್ದೇನೆ. ಅದೇ ಸ್ಥಳವೇ ಅಮ್ಮ ಶಕ್ತಿಪೀಠವಾದ ಶ್ರೀ ಕಾಟೇರಮ್ಮ ತಾಯಿ ನೆಲೆಸಿರುವ ಸ್ಥಳ. ತುಂಬನೇ ಹೆಸರುವಾಸಿಯಾದ ಕಾಟೇರಮ್ಮ ಸ್ಥಳವು ಹೊಸಕೋಟೆ ತಾಲೂಕಿನ ಬಳಿ ಸೂಲಿಬೇಲಿ ಹೋಬಳಿಯ ಕಂಬಳೀಪುರದ ಗ್ರಾಮದಲ್ಲಿ ಈ ದೇವಿಯು ನೆಲೆಸಿದ್ದಾಳೆ. ತುಂಬನೇ ಹೆಸರುವಾಸಿಯಾದ ಈ ಸ್ಥಳದ ಇತಿಹಾಸವು ನೆನ್ನೆ ಮೊನ್ನೆದಲ್ಲ. ಈ ಸ್ಥಳಕ್ಕೆ 350 ವರ್ಷದ ಇತಿಹಾಸವಿದೆ. ಹೌದು, ನೀವು ನೋಡುತ್ತಿರುವ ಈ ಆಲದ ಮರಕ್ಕೆ 350 ವರ್ಷಕ್ಕೂ ಹೆಚ್ಚಾಗಿದೆ. ಇದೇ ಸ್ಥಳದಲ್ಲಿ 2 ಆಲದ ಮರಗಳಿದ್ದು, ಒಂದು ಕಾಟೇರಮ್ಮ ತಾಯಿ ವಾಸವಾಗಿರುವ ಮರವಾದರೆ ಇನ್ನೊಂದು ಮರದಲ್ಲಿ ಮುನೇಶ್ವರ ಸ್ವಾಮಿಯವರೇ ನೆಲೆಸಿದ್ದಾರೆ. ಈ ಒಂದು ಆಲದ ಮರಕ್ಕೆ 9 ವಾರಗಳು ಬಂದು ನಮ್ಮ ಕೋರಿಕೆಗಳನ್ನು ಮುಡಿಕಟ್ಟಿ ಹೋದರೆ ನಮ್ಮ ಕಷ್ಟಗಳನ್ನೆಲ್ಲವೂ ಸಾಕ್ಷಾತ್ ಕಾಟೇರಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ಬಂದು ಪರಿಹರಿಸುತ್ತಾರೆ ಎಂಬುವ ನಂಬಿಕೆ ಇಲ್ಲಿನ ಭಕ್ತಾದಿಗಳ ಮಾತಾಗಿದೆ. ಈ ಒಂದು ದೇವಾಲಯದಲ್ಲಿ ನೀವು 35 ಅಡಿ ಎತ್ತರವಾದ ಕಾಳಿಕಾಂಬ ದೇವಿಯ ವಿಗ್ರಹವನ್ನು ನೋಡಬಹುದು. ಇನ್ನು ಇದೇ ಸ್ಥಳದಲ್ಲಿ ಮುಂದಿನ ದಿನಗಳಲ್ಲಿ ಜಗತ್ತು ಈ ಕರ್ನಾಟಕವನ್ನು ತಿರುಗಿ ನೋಡುವ ಕೆಲಸ ಈ ಜಾಗದಲ್ಲಿ ನಡೆಯುತ್ತಿದೆ. ಅದೇನೆಂದರೆ 252 ಅಡಿ ಎತ್ತರವಾದ ದೇವಿಯ ವಿಗ್ರಹವೊಂದು ಇದೇ ಜಾಗದಲ್ಲಿ ಸ್ಥಾಪಿಸುತ್ತಿದ್ದಾರೆ. 250 ಅಡಿ ಎತ್ತರವೆಂದರೆ ಇಡೀ ಪ್ರಪಂಚಕ್ಕೆ ಅತಿ ಎತ್ತರವಾದ ವಿಗ್ರಹ. ಅಂತಹ ವಿಗ್ರಹವನ್ನು ಇದೇ ಸ್ಥಳದಲ್ಲಿ ಕಟ್ಟಿಸುತ್ತಿದ್ದಾರೆ. ಇನ್ನು ಈ ಕಾಳಿಕಾಂಬ ದೇವಿಯ ಮುಂದೆ ಹರಕೆಯ ಪ್ರತಿರೂಪವಾಗಿ ಈ ಬಂಧನದ ಬೀಗಗಳನ್ನು ಹೀಗೆ ಹಾಕಿರುತ್ತಾರೆ. ಮತ್ತೆ ನಿಮಗೆ ದೃಷ್ಟಿ ಆಗಿದ್ದರೆ ದೃಷ್ಟಿಯನ್ನು ಹೋಗಿಸಲು ದೇವಿಯ ಮುಂದೆ ದೃಷ್ಟಿಯನ್ನು ತೆಗೆದು ನಿಂಬೆಹಣ್ಣಿನ ಮೂಲಕ ಚೂರು ಮಾಡುತ್ತಾರೆ. ಮತ್ತೆ ಇಲ್ಲಿನ ದೇವಿಯ ಸನ್ನಿಧಿಯ ದರ್ಶನದ ಸಮಯ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೂ ತೆರೆದಿರುತ್ತದೆ. ಮತ್ತೆ ನೀವು ದೇವಿಯ ದರ್ಶನವನ್ನು ಪಡೆದು ದೇವಿಯ ದರ್ಶನ ತೆಗೆದುಕೊಂಡ ಆದ ಮೇಲೆ ನೀವು ಇಲ್ಲಿ 150 ರೂಪಾಯಿ ಕೊಟ್ಟು ಇಲ್ಲಿ ಮುಡಿಕಾಯಿಯನ್ನು ತೆಗೆದುಕೊಂಡು ಆಲದ ಮರಕ್ಕೆ ಕಟ್ಟಬಹುದು. ಹರಕೆ ಕಟ್ಟುವಾಗ ದೇವಾಲಯದಲ್ಲಿ ನಿಮ್ಮ ಕಷ್ಟಗಳಿಗೆ ತಕ್ಕಂತೆ ಮಂತ್ರವನ್ನು ಕೊಡುತ್ತಾರೆ. ಆ ಮಂತ್ರವನ್ನು ಜಪಿಸಿ ನೀವು ಆಲದ ಮರಕ್ಕೆ ಮುಡಿಯನ್ನು ಕಟ್ಟಬೇಕಾಗುತ್ತೆ. ಇಲ್ಲಿನ ಭಕ್ತಾದಿಗಳು
ತಮ್ಮ ತಮ್ಮ ಹರಕೆಯನ್ನು ಈ ರೀತಿಯೂ ತೀರಿಸುತ್ತಾರೆ. ಮತ್ತೆ ಇಲ್ಲಿನ ವಿಶೇಷತೆ ಎಂದರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಅಮ್ಮನವರು ಈ ರೀತಿಯಾಗಿ ಉತ್ತರವನ್ನು ನೀಡುತ್ತಾರೆ. ಬೇರೆ ಕಡೆ ಮನೆ ಕಟ್ಟಬೇಕಂತ ಸಂಕಲ್ಪ ಮಾಡ್ಕೊಂಡವ್ರೆ, ಬೇಗ ಆಗುತ್ತೆ ನಂಗಂದ್ರೆ ಬಲಕೊಡಿ ಲಡ್ಕೊಡಮ್ಮ. ಇನ್ನು ಈ ರೀತಿಯ ಉತ್ತರವನ್ನು ನಮ್ಮ ಹಳ್ಳಿ ಕಡೆ ಜಾತ್ರೆ ನಡೆಸಿದಾಗ ಹಳ್ಳಿಯವರು ದೇವರ ಬಳಿ ಉತ್ತರ ಕೇಳುವುದನ್ನು ನಾವು ಈ ರೀತಿ ನೋಡಿರುತ್ತೇವೆ. ಅವ್ರ ಅನುಕೂಲವಾದ ಆಗುತ್ತಾ ಬಲಕೊಡು, ಇಲ್ಲ ಇದ್ರಿಂದ ತೊಂದರೆ ಆಗುತ್ತಾ ಎಡ್ಕೊಡ್ತಾಯೆ. ಇನ್ನು ಅದೇ ರೀತಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ದಿನ ಈ ದೇವಾಲಯದಲ್ಲಿ ದೇವಿಯು ಉತ್ತರ ನೀಡುತ್ತಾಳೆ. ಹಲವಾರು ಭಕ್ತಾದಿಗಳು ಈ ದೇವಿಯ ಬಳಿ ಬಂದು ತಮ್ಮ ಕಷ್ಟಗಳನ್ನು ದೇವಿಯ ಬಳಿ ಕೇಳಿ ದೇವಿಯ ಉತ್ತರಗಳನ್ನು ಪಡೆದುಕೊಂಡು ಹೋಗುತ್ತಾರೆ. ಇಲ್ಲಿಗೆ ಕೆಲವು ಭಕ್ತಾದಿಗಳು 600-500 ಕಿಲೋಮೀಟರ್ ದೂರದಿಂದಲೂ ಬರುತ್ತಿದ್ದಾರೆ ಮತ್ತು ಅವರು ಹೇಳುವುದು ನಮಗೆ ದೇವಿ ಕಡೆಯಿಂದ ತುಂಬನೇ ಅನುಕೂಲವಾಗಿದೆ ಎಂದು ತಿಳಿಸುತ್ತಿದ್ದಾರೆ. ಮತ್ತು ಹಲವಾರು ಭಕ್ತಾದಿಗಳು ಪ್ರತಿ ವಾರವೂ ಬಂದು ತಾಯಿಯ ಸೇವೆಯನ್ನು ಸಲ್ಲಿಸಿ ಹೋಗುತ್ತಿದ್ದಾರೆ. ಇದಾಗಿತ್ತು ತಾಯಿಯ ದರ್ಶನದ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.